ಬೆಳಗ್ಗೆ 5 ಗಂಟೆ 8 ನಿಮಿಷ. ಸೊ ಇವಾಗ ಮನೆಯಿಂದ ಹೊರಡ್ತಾ ಇದ್ದೀವಿ. ಈ ಕಡೆ ರಾಮನಗರ ಹತ್ರ ಯಾವುದೋ ಒಂದು ಬೆಟ್ಟ ಅಂತ ಹೇಳಿದ್ರು. ನಾನು ಅದು ಯಾವ ಬೆಟ್ಟ ಅಂತಲೇ ಗೊತ್ತಾಗಲಿಲ್ಲ. ಅಲ್ಲಿ ಹೋಗಿ ಬೆಟ್ಟದ ಮ್ಯಾಗ ಒಳ್ಳೆ ವ್ಯೂ ಪಾಯಿಂಟ್ ನೋಡಿಕೊಂಡು ಸನ್ರೈಸ್ ನೋಡಿಕೊಂಡು ಆಮೇಲೆ ಮತ್ತೆ ಬರ್ತಾ ಹಾಗೆ ಬಾರ್ಬಿಕ್ಯೂ ಗ್ರಿಲ್ಲೆಲ್ಲ ತೊಗೊಂಡಿದ್ದೀನಿ. ಒಳ್ಳೆ ಬಾರ್ಬಿಕ್ಯೂ ಚಿಕನ್ ಮಾಡ್ಕೊಂಡು ತಿನ್ಕೊಂಡು ಮಸ್ತ್ ಮಜಾ ಮಾಡ್ಕೊಂಬರೋಣ ಅಂತ ಈ ಸಂಡೇ ಹೊರಟಿದ್ದೀನಿ. ಬನ್ನಿ ಹೋಗೋಣ. ಬೆಳಗ್ಗೆ ರೈಡ್ ಮಾಡೋಕ್ಕಂತೂ ಒಳ್ಳೆ ಮಸ್ತ್ ಮಜಾ ಇರುತ್ತೆ. ಸೊ ಇವಾಗ ನಾನು ವಿಜಯನಗರ ಬಿಟ್ಟು ಹೋಗ್ತಾ ಇದ್ದೀನಿ. ಬೆಳಗ್ಗೆ ಹೆಂಗ್ ಹೊಡಿತಾ ಒಂದು ಕಣ್ಣು ಏನು ಕಾಣಿಸ್ತಾ ಇಲ್ಲ. ನಾವು ಇವಾಗ ನಾರಾಯಣಗಿರಿ ಬೆಟ್ಟದ ರೋಡಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ವೀಕ್ಷಕರಲ್ಲಿ ವಿನಂತಿ, ದಯವಿಟ್ಟು ನಿಧಾನವಾಗಿ ಬನ್ನಿ. ಬತ್ತಿದ್ದಂಗೆ ನಮಗೊಂದು ಲೇಕ್ ಸಿಗುತ್ತೆ. ವಾವ್, ಅದ್ಭುತವಾಗಿದೆ ಲೇಕ್ ಮಾತ್ರ. ನೋಡಿ, ಇದೇ ಲೇಕು, ಇದೇ ಬೆಟ್ಟ, ನಾರಾಯಣಗಿರಿ ಬೆಟ್ಟ. ನಮಗೆ ಹಿಂಗೆ ಇಲ್ಲಿಂದ ಒಂದು ಮೋಸ್ಟ್ಲಿ 1 ಕಿಲೋಮೀಟ್ರ್ ಆಫ್ ರೋಡ್ ಅಂತ ಅನ್ಸುತ್ತೆ ಇದು. ಸಖತ್ತಾಗಿದೆ. ಬಟ್ಟೆ ಕಡ್ದವ್ರಲ್ಲ. ಪಾರ್ಕಿಂಗ್ ಲಾಟ್ ಮಾತ್ರ ತುಂಬ ದೊಡ್ಡದಾಗಿದೆ. ಆರಾಮಾಗಿ ಬಂದರೆ ಬೆಜ್ಜಾನು ಜನ ಬರ್ತಾರೆ ಪಕ್ಕದಲ್ಲಿ. ಈ ಬೆಟ್ಟ ಅದಕ್ಕೆ ಆರಾಮಾಗಿ ಮಕ್ಕಳು ಮರಿ ಫ್ಯಾಮಿಲಿ ಸಮೇತ ಬರ್ಬೋದು. ಯಾಕೆ ರಿಸ್ಕ್ ಅಂತ ಏನು ಅನ್ಸಲ್ಲ ಇದು. ಬಟ್ ಆದರೂ ಒಳ್ಳೆ ಅನುಕೂಲ ಮಾಡೋರು ಈ ಥರ ಮೆಟ್ಲು ಮಾಡಿ. ಬಟ್ ನನಗೆ ಇದು ಏನು ಈ ನ್ಯಾಚುರಲ್ ಆಗಿರ್ತದಲ್ಲ ಇದು ಟ್ರೆಕ್ಕಿಂಗು ಮೆಟ್ಲಿಲ್ದಲೆ. ಇನ್ನೊಂದು ಬೆಟ್ಟ ಇದೆ ಭೀಮನಕೆಂಡಿ ಅಂತ, ಕನಕಪುರ ಸೈಡು. ಅದಪ್ಪ ಆರ್ಯವಲ್ ಬೆಟ್ಟ ನಾನು ನೋಡಿದ್ದು, ಭೀಮನಕೆಂಡಿ ಅಂತ. ಸಕ್ಕತ್ತಾಗಿದೆ ಮಾತ್ರ ಬೆಟ್ಟ ಅದು. ಹೌದು, ಹಂಗೆ ಹಿಂದೆ ನೋಡಿದ್ರೆ ಒಳ್ಳೆ ವ್ಯೂ ಪಾಯಿಂಟ್, ಸಕ್ಕತ್ತಾಗಿ ಕಾಣಿಸುತ್ತೆ ಹಂಗೆ.
ಒಳಗಡೆ ಏನಿಲ್ಲ. ಏನಿಲ್ಲ ಅದು ಆ್ಯಕ್ಚುಲಿ ಕಾಫಿ ಬ್ರೆಡ್ಗೆ ಸ್ವಲ್ಪ ಪರವಾಗಿಲ್ಲ. ಹಂಗಲ್ಲ, ಸ್ಟ್ಯಾಮಿನಾ ಹಾಕಿ ಕಮ್ಮಿ ಆಗಿದೆ. ಯಪ್ಪ ವ್ಯೂ ಮಾತ್ರ ಚಿಕ್ಕ ನನ್ನ ಮಟನೇ ತಿಂದಿರಲಿಲ್ಲ, ಚಿಕನ್ ಅಷ್ಟೇ ತಿಂತಾ ಇದ್ದಿದ್ದು. ಸ್ಟಾರ್ಟ್ ಮಾಡಿರೋದು ಇವಾಗ. ನೀರೆಲ್ಲ ಗಲೀಜಾಗ್ಬಿಟ್ಟೈತೆ ಇಲ್ಲಿ. ಕ್ಯಾಂಪಿಂಗ್ ಮಾಡ್ಬೋದು ಆರಾಮಾಗಿದೆ. ಅದು ಒಂದು ಡೆಪ ಏನೂ ಕಾಣಿಸ್ತಾ ಇಲ್ಲ. ಹೌದು, ಕಿಲೋಮೀಟ್ರ್ ಗಟ್ಟಲೆ ಐತೆ ಬ್ರೋ ಅದು. ಹಾಂ ಬಂದರೆ ಆರಾಮಾಗೆಲ್ಲ ಕ್ಯಾಂಪಿಂಗ್ ಮಾಡ್ಕೊಂಡು. ಆ್ಯಕ್ಚುಲಿ ಕ್ಯಾಂಪಿಂಗ್ ಮಾಡಬೇಕು. ಹೌದು, ಬಂದು ಬೆಳಿಗ್ಗೆ ಈ ಬಂಡೆ ಮೇಲೆ ಇದ್ರೆ ಈ ಲೊಕೇಶನ್ ಪರ್ಫೆಕ್ಟ್ ಆ್ಯಕ್ಚುಲಿ. ಇಷ್ಟ ಹಂಗೆ ಮುಖ ನೋಡಿ. ಸಾಕು. ಅಂದರೆ ಸ್ವಲ್ಪ ಸನ್ಲೈಟ್ ಇರೋದ್ರಿಂದ ಕ್ಲೀನಾಗಿ ಕಾಣಿಸ್ತಾ ಇಲ್ಲ ಅಷ್ಟೇ. ಯಪ್ಪ ಯಾವುದಕ್ಕೂ ರೀಲ್ಸ್ ಮಾಡ್ಬೇಕಾದ್ರೆ ಹಿಂದೆ ವಾಯ್ಸ್ ಎಲ್ಲ ವಿಡಿಯೋ ಇಲ್ಲ ರೀಲ್ಸ್ ಎಲ್ಲ ಹಂಗೆ ಹಾಕಲ್ಲ. ಅಲ್ಲ ಹಾಕಿದೆ ಲಾಸ್ಟ್ ಟೈಮ್. ಅದು ರೀಲ್ಸ್ ಅಲ್ಲ, ಅಷ್ಟೇ ರೀಲ್ಸ್ ಮಾಡಿ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಮನೆಗಳೇ ಇಲ್ಲ, ಅಲ್ಲೊಂದಿಲ್ಲೊಂದಿದೆ ಹಳ್ಳಿ. ಇಲ್ಲಿಗೆ ನಮ್ಮ ಪಯಣ ಮುಗೀತು. ಸಕಾಲ ಇವಾಗ ಸ್ವಲ್ಪ ಕ್ಲಿಯರ್ ಆಗಿದೆ ನೋಡಿ. ಅಣ್ಣ ಏನು ಮಾಡ್ತಾ ಇದ್ದೀರಾ? ನಾವು ಓಪನಿಂಗ್ ಮಾಡ್ತಾ ಇದ್ದೀವಿ. ನಾವು ಇವಾಗ ಅನ್ಬಾಕ್ಸಿಂಗ್ ಮಸಾಲ ಊಟ ಮಾಡೋಕ್ಕೆ. ಯಾರೋ ಟ್ರಾಲ್ ಗಿಲ್ ಮಾಡ್ಬಿಟ್ರೆ ಸುಮ್ಮನೆ. ನೈಸ್ ನೈಸ್. ತಿನ್ನ ಖುಷಿ ಇದ್ದೀನಿ. ಸಾಕಾ ಇನ್ನೂ ಬೇಕಾ? ಸೊ ನೋಡಿ, ನಾವು ಹೋಗಿದ್ದು ಬೆಟ್ಟ ಅಲ್ಲಿ. ಬಾರ್ಬಿಕ್ಯೂ ನಡೀತಾ ಇದೆ. ಒಂದು ಕೆಲಸ ಮಾಡ್ರಿ, ಕೊಡ್ರಿ. ಇದರಲ್ಲಿ ಅವ್ರು ಮಾಡ್ಕೊಡೋದು ಮತ್ತೆ ಅವ್ರಿಗೂ ಕುಣಿಕಂಡು ಕುರಿ ಮೇಲೆ ಅಲ್ಲ ಕೋಳಿ ಮೇಲೆ ಸಖತ್ತಾಗಿದೆ. செம்மையா இருக்கு. வாங்க. Cheers! ಸಾಕಾಗಿಲ್ವಾ? ಕೊಡು ಹೋಗ್ರಿ ನೀವೆಲ್ಲ. ಒಂದು ನಿಮಿಷ ಪ್ಲೇಟ್ ತಗೊಳ್ಳಿ. ಹಾಕು ಏನಕ್ಕೆ ಬನ್ನಿ. ಅವ ಹೆಂಗ್ ನೋಡ್ತಿದ್ದ ನೋಡಿ, ಯಾವ ಜಾತಿ ಬ್ರೋ, ಇದು ಹೆಣ್ಮೇಕೆನ ಗಂಡ್ಮೇಕೆನ ಇದು? ಬ್ರೋ ಗಂಟು ಒಂಚೂರು ಸಾಕು ಬ್ರೋ. ಎಲ್ಲ ಒಂದ್ರವ